ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಧಾ ಹಲ್ಕೆ ಅಂತ. ಕಳೆದ 5 ವರ್ಷದಲ್ಲಿ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿದೆ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯಿಂದ. ತಮಗೆಲ್ಲರಿಗೂ ತಿಳಿದಂತೆ 21ನೇ ತಾರೀಕು ಜುಲೈ 21ಕ್ಕೆ ನಮ್ಮ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆ ಇದೆ. ಕಳೆದ 5 ವರ್ಷಗಳಲ್ಲಿ ನಾವು ಕೋವಿಡ್ ಬರಲಿ ಅಥವಾ ಫ್ಲಡ್ಸಲ್ಲಿರಲಿ, ಅದಲ್ಲದೇ ನಾವು ಹುಡುಗಿಯರ ಒಂದು ವಸತಿ ನಿಲಯವನ್ನು ನಾವು ಕಟ್ಟಿದ್ದೇವೆ. ಮೊಟ್ಟ ಮೊದಲನೇ ಬಾರಿ ನಾರ್ತ್ ಕರ್ನಾಟಕದಲ್ಲಿ ಕಟ್ಟಿದ್ದೀವಿ. ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು, ಬಡ ವಿದ್ಯಾರ್ಥಿನಿಯರು ಗುಲ್ಬರ್ಗದಲ್ಲಿ ಅಕ್ಕಪಕ್ಕ ಇರುವ ಹಳ್ಳಿಗಳಲ್ಲಿ ಇಲ್ಲಿ ಓದಕ್ಕೆ ಬರ್ತಾರೆ 10ನೇ ತರಗತಿ ನಂತರ. ಅವರಿಗೆ ಒಂದು ಸವಲತ್ತಾಗಲಿ ಅನ್ನೋದಕ್ಕೆ ನಾವು ಈ ಕಟ್ಟಡವನ್ನು ಕಟ್ಟಿದ್ದೀವಿ. ಇಲ್ಲಿ ಬಂದಮೇಲೆ ನಮಗೆಲ್ಲರಿಗೂ ಗೊತ್ತಿದೆ, ಇಲ್ಲಿ ಸಿಟಿಯಲ್ಲಿ ಬಂದಿರಬೇಕು ಅಂದರೆ ಅವರಿಗೆ 4 ರಿಂದ 5 ಸಾವಿರ ತನಕ ಅವ್ರಿಗೆ ಖರ್ಚು ವೆಚ್ಚ ಬರುತ್ತೆ. ಬಟ್ ಅಲ್ಲಿ ನಾವು ಅವರಿಗೆ ಫ್ರೀಯಾಗಿ ಸ್ಟೇ ಮತ್ತು ಊಟವನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ಓದಲು ಸಹ ಒಂದು ಸ್ಟಡಿ ರೂಮ್ ಅಂತಲೂ ಮಾಡಲಾಗಿದೆ. ಸೊ ಮೊನ್ನೆನೇ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ನಮಗೆ ಭಾಳ ಒಂದು ಹೆಮ್ಮೆಯಾದ ವಿಷಯ. ನಾವು ಏನು ಒಂದು ಅಂದ್ಕೊಂಡಿದ್ವಿ, ಒಂದು ತಡ್ಕೊಂಡಿದ್ವಿ, ನಾವು ಒಂದು ಏನಾದರೂ ಮಾಡಬೇಕು ಅನ್ನೋದಕ್ಕೆ ಅದನ್ನು 5 ವರ್ಷದಲ್ಲಿ ತೋರಿಸಿದ್ದೀವಿ. ಅದನ್ನು ಮುಂದೆ ಹೀಗೆ ಕಳಿಸ್ಕೊಂಡು ಹೋಗಬೇಕು ಅಂತ ಅನ್ನೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಶರಣ್ ಕುಮಾರ್ ಮೋದಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತಾರೆ. ಅವ್ರ ಜೊತೆಲಿ 20 ಜನ ಪುರುಷರು 10 ಜನ ಮಹಿಳೆಯರು ನಾವೆಲ್ಲರೂ ಕೂತ್ಕೊಂಡು ನಾವು ನಿಲ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಅದಕ್ಕೆ ಆಶೀರ್ವಾದ ಇರಬೇಕು. ನಾಳೆ ನಮ್ಮ ನಾಮಿನೇಷನ್ ಇದೆ. ಸೊ ಧನ್ಯವಾದ. 5 ವರ್ಷ ನೀವೆಲ್ಲರೂ ಭಾಳ ಒಳ್ಳೆಯಾಗಿ ಸಹಕರಿಸಿದ್ದೀರ. ಮಾಧ್ಯಮದವರಾಗಲಿ ಪತ್ರಕರ್ತರಾಗಲಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ನೀವು ಜನರಿಗೆ ಇಟ್ಟಿದ್ದೀರ. ಧನ್ಯವಾದ. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದು, ಈ ಒಂದು ಬರುವ 21ರಂದು ಜರುಗಲಿರುವ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಶರಣ್ ಕುಮಾರ್ ಮೋದಿ ಅವರ ಪ್ಯಾನಲ್ಗೆ ನಾಳೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇರೋದರಿಂದ ನಾಳೆ ಬೆಳಿಗ್ಗೆ 11 ಗಂಟೆಗೆ 31 ಜನ ಅಂದರೆ ಅಧ್ಯಕ್ಷರು ಬಿಟ್ಟು ಇನ್ನು 30, ಅದರಲ್ಲಿ 10 ಜನ ಮಹಿಳೆಯರು, 20 ಜನ ಪುರುಷರು ಸೇರಿ 31 ಜನರ ಒಂದು ಪ್ಯಾನಲ್ನೊಂದಿಗೆ ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು, ಇವತ್ತಿನ ದಿವಸ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಬಾಲಕಿಯರ ವಸತಿ ನಿಲಯನ 4 ಕೋಟಿ ವೆಚ್ಚದಲ್ಲಿ ಶರಣ್ ಕುಮಾರ್ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಇವತ್ತು ಆ ಒಂದು ಹಾಸ್ಟೆಲ್ ಪ್ರಾರಂಭ ಮಾಡಿದ್ದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮನಗಂಡಿರೋದ್ರಿಂದ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಸಮಾಜ ಇವತ್ತು ಎಲ್ಲರೂ ಭಾವಿಸ್ತಾರೆ ಲಿಂಗಾಯತರಂದರೆ ಎಲ್ಲರೂ ಶ್ರೀಮಂತರಂತ. ಅದು ತಪ್ಪಿದೆ. ನಮ್ಮ ಸಮಾಜದಲ್ಲಿ ಕೂಡ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನ ಸುಮಾರು 75% ಜನ ಇದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ನಿಂತು ಮುಂದೆ OBC ಪಟ್ಟಿಗೆ ಸೇರುವಂಥ ಕೆಲಸ ಕೂಡ ನಮ್ಮ ಶರಣ್ ಕುಮಾರ್ ಮೋದಿಯವರ ನೇತೃತ್ವದಲ್ಲಿ ಜಿಲ್ಲಾ ಘಟಕ ಮಾಡ್ತಿದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಮತ್ತು ಪ್ರತಿ ತಾಲೂಕಿನಲ್ಲಿ ಒಂದು ವೀರಶೈವ ಹಾಸ್ಟೆಲ್ ತೆಗೆಯೋದರ ಮುಖಾಂತರ ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಯೋಜನೆಯನ್ನು ಕೂಡ ಶರಣ್ ಕುಮಾರ್ ಮೋದಿಯವರು ಹಾಕಿಕೊಂಡಿದ್ದಾರೆ. ಅದೇ ರೀತಿ 500 ಬಾಲಕರ ವಸತಿ ನಿಲಯವನ್ನು ಕೂಡ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಮಾಡುವ ಒಂದು ಉತ್ಸಾಹ, ರಣೋತ್ಸವ ಮೋದಿಯವರಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಮನಗಂಡು ಪ್ರತಿಯೊಂದು ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಹಿರಿಯರ ಎಲ್ಲರ ಆಶೀರ್ವಾದ ಶ್ರೀ ಶರಣ್ ಕುಮಾರ್ ಮೋದಿಯವರಿಗೆ ಇರೋದರಿಂದ 2ನೇ ಅವಧಿಗೆ ನಿಶ್ಚಿತ ರೂಪವಾಗಿ ಖಂಡಿತವಾಗಿ ಶರಣ್ ಕುಮಾರ್ ಮೋದಿಯವರು 2ನೇ ಅವಧಿಗೆ ಒಂದು ನಮ್ಮ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಅತ್ಯಂತ ಬಹುಮತದೊಂದಿಗೆ ಆಯ್ಕೆಯಾಗಿ ಸಮಾಜದ ಸೇವಕನಾಗಿ ಕಟಿಬದ್ಧನಾಗಿ ನಿಲ್ತಾರೆ ಅಂತಕ್ಕಂಥ ಅಚಲವಾದ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲಿದೆ.